ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಸ್ತಾರ ಗೋಟ್ ಅಂಡ್ ಶಿಪ್ ಟ್ರೇಡರ್ಸ್. ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಮರಿಗಳ ಏಜ್ನ ಹೆಂಗ್ ಐಡೆಂಟಿಫೈ ಮಾಡೋದು, ಯಾವ ಏಜಿನ ಮರಿಗಳು ತಗೋಬೇಕು, ಮತ್ತೆ ಆ ಏಜಿನ ಮರಿಗಳಿಗೆ ಎಷ್ಟು ಹಲ್ಗಳಾಗಿರುತ್ತೆ, ಮತ್ತೆ ಯಾವ ತರ ಕ್ವಾಲಿಟಿ ಮರಿಗಳನ್ನ ಆಯ್ಕೆ ಮಾಡಬೇಕು, ಯಾವ ತರ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಕಟಿಂಗ್ಸ್ ಹಾಕೋದಕ್ಕೆ ಯಾವ ತರ ಕ್ವಾಲಿಟಿ ಮರಿಗಳು, ಎಷ್ಟು ಏಜ್ ಆಗಿರೋ ಮರಿಗಳು ತಗೋಬೇಕಂತ ತುಂಬಾ ಕನ್ಫ್ಯೂಷನ್ಸ್ ಆಗಿರುತ್ತೆ. ಸೊ ಇವತ್ತು ನಾನ್ ನಿಮ್ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ಕಂತಾನೆ ಬಂದಿದ್ದೀನಿ. ನಮ್ ಜೊತೆ ಇದ್ದಾರೆ ಅನಿಮಲ್ ಎಕ್ಸ್ಪರ್ಟ್ ಆಗಿರೋ ವಿಸ್ತಾರ ಫಾರ್ಮ್ಸ್ ಅವರ ರಮೇಶ್ ಅವರು. ನಾನಿವಾಗ ನಿಮ್ಗೆ ಈ ಮರಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟಲ್ಲಾಗಿದೆ, ಯಾವ ಏಜಿನ ಮರಿ ಅಂತ ತಿಳ್ಕೊಳ್ಳೋಣ. ರಮೇಶ್ ಅವರೇ, ಇದು ಎಷ್ಟಲ್ಲಾಗಿದೆ ಮರಿಗೆ? ಇದಕ್ಕೆ ಮೇಡಮ್ ಸುಮಾರು ಜನ ಬಂದ್ಬಿಟ್ಟು ಏನಂತ ಕೇಳ್ತಾರೆ, ಇದು ಬಲ್ತೋಗೈತಾ, ಇದು ಎಳಸಾಗೈತಾ, ಇದು ಹೆಂಗೆ ಬೆಳೀತದ ಇಲ್ವಾ ಸುಮಾರು ಜನ ಕೇಳ್ತಾರಲ್ಲ. ಇದು ಇದ್ರ ಬಗ್ಗೆ ನಾನು ಕ್ಲೀನ್ ಆಗಿ ಡೀಟೇಲ್ ಹೇಳ್ತೀನಿ ನೋಡಿ ಮೇಡಮ್. ಇದು ಒಂದು 8 ರಿಂದ 10 ತಿಂಗಳು ಮರಿ. ಇದು 8 ರಿಂದ 10 ತಿಂಗಳು ಇನ್ನು ಅಲ್ಲೇ ಆಗಿಲ್ಲ ಮರಿ ಇದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು, ಇನ್ನ ಅಲ್ಲೇ ಆಗಿಲ್ಲ ಮರಿ. ಹೆಂಗಿದೆ ಕ್ವಾಲಿಟಿ ಇದು? ಸೊ ಹೇಳಿ, ಯಾವ ತರ ಐಡೆಂಟಿಫೈ ಮಾಡೋದು ಇದು ಅಲ್ಲಾಗಿಲ್ಲ ಅಂತ? ನೋಡಿ ಮೇಡಮ್, ತೋರಿಸ್ತಾ ಇದೀನಿ ನೋಡಿ ಮೇಡಮ್. ಮಿಲ್ಕ್ ಟೀತ್ ಅಂತಾರೆ ಅದನ್ನ. ಹಾಲಲ್ಲೂ ಬೆಳ್ದಿಲ್ಲ, ಹಾಲಲ್ಲಿ ಇದು ಹಾಲಲ್ಲಿ ಮರಿ. ಇದು ಸೊ ನೀವು ಫಸ್ಟ್ ಹಾಲಲ್ಲಿನ ಮರಿ ನೋಡಿದ್ರಿ, 0 ಟೀತ್. ಅದ್ರ ನೆಕ್ಸ್ಟ್ ಲೆವೆಲ್ ಹೆಂಗಿರುತ್ತೆ ಅಂತ ನೋಡೋಣ. ರಮೇಶ್ ಅವರೇ, ಇದು ಎಷ್ಟಲ್ಲಾಗಿದೆ ಮರಿ ಇದಕ್ಕೆ? ಮೇಡಮ್ ಇದು ನೋಡ್ತಾ ಇಲ್ಲ, 2 ಮರಿ. ಇದು 2 ಮರಿ. ಎಷ್ಟು ಏಜ್ ಇದಕ್ಕಾಗಿದೆ ಮೇಡಮ್? 14 ರಿಂದ 15 ತಿಂಗಳು ಮರಿ. 14 ರಿಂದ 15 ತಿಂಗಳು ಮರಿ ಇದು. ಹೌದು ಮೇಡಮ್. ಸೊ ಹೆಂಗ್ ಐಡೆಂಟಿಫೈ ಮಾಡೋದು ತೋರಿಸಿ ರಮೇಶ್ ಅವರೇ. ಅಲ್ಲಿಂದ ನೋಡ್ತಾ ಇದೀರಾ? ಹಾಲಲ್ಲಿಂದ ಹೆಂಗೈತೆ, 2 ಹೆಂಗೈತೆ ನೋಡ್ತಾ ಇದೀರಾ? ನೋಡಿ, ಹಾಲಲ್ಲಿ ಇವೆಲ್ಲ ಹಾಲಲ್ಲು. ಇದು ಹುಟ್ಟು ಬೆಳೆದಿರೋದು 2. ಇದು ಬಂದು ಹಾಲಲ್ಲು. ಇದು ಹಾಲಲ್ಲು ನಾಗಿರೋದು. ಸೊ ಇದು ಈಸಿಯಾಗಿ ಐಡೆಂಟಿಫೈ ಮಾಡೋದು. ಸುತ್ತ ಚಿಕ್ಕದ್ ಬೆಳೀತಾ ಇದೆ, ಸೆಂಟ್ರಲ್ಲಿ ಬಿದ್ದು ಬೆಳೆದಿರೋದು 2. ಇದೆಲ್ಲ ಹಾಲಲ್ಲುಗಳು ಇವೆಲ್ಲ. ಇದನ್ನ 2 ಅಂತ. ಸೊ ನೀವೀಗ ಅಲ್ಲಾಗದೇ ಇರೋ ಮರಿ ಮತ್ತೆ 2 ಮರಿ ನೋಡಿದ್ರಿ. ಅದ್ರ ನೆಕ್ಸ್ಟ್ ಲೆವೆಲ್ ಹೇಗಿರುತ್ತೆ ಅಂತ ನೋಡೋಣ. ರಮೇಶ್ ಅವರೇ, ಇದು ಯಾವ ಅಲ್ಲಿನ ಮರಿ, ಎಷ್ಟಲ್ಲಾಗಿದೆ ಇದಕ್ಕೆ? ಮೇಡಮ್ ಇದು ನೋಡ್ತಾ ಇರಲ್ಲ ಮರಿ, ಇದು 4 ಅಲ್ಲಿನ ಮರಿ. 4 ಅಲ್ಲಿನ ಮರಿ. ಇದಕ್ಕೆ ಏಜ್ ಎಷ್ಟಾಗಿರುತ್ತೆ? 18 ರಿಂದ 19 ತಿಂಗಳು ಮರಿ ಮೇಡಮ್. ಇದು 18 ರಿಂದ 19 ತಿಂಗಳು ಮರಿ ಇದು. ಸೊ ಇದು ಹೆಂಗ್ ಐಡೆಂಟಿಫೈ ಮಾಡೋದು? ಹಲ್ಲು ತೋರಿಸಿ ರಮೇಶ್ ಅವರೇ. ನೋಡಿ ಮೇಡಮ್, ನೋಡಿ ಮೇಡಮ್, 4 ಕಲ್ಲು ಬಿದ್ದು ಬಂದಿರೋದು. ಇದು ಬಿದ್ದು ಬಂದಿರೋದು ಇಲ್ಲೈತೆ ನೋಡ್ರಿ ಮೇಡಮ್. ಅಲ್ಲಿ ಹಾಲಲ್ಲಿ ಎಡವೆ 4 ಕಲ್ಲು ಬಿದ್ದು ಬಂದಿರೋದನ್ನ 4 ಕಲ್ಲು ಅಂತೀವಿ ನಾವು ಇದನ್ನ. ಸೊ ಇದು 4 ಕಲ್ಲಿನ ಮರಿ. ಇದು ಈ ಮರಿ ಬಂದ್ಬಿಟ್ಟು ಮಿಡಿಲ್ ಏಜ್ ಮೇಡಮ್. ಇದು ಮಿಡಲ್ ಏಜ್ ಮಧ್ಯ ವಯಸ್ಸಿನಂತ ಮರಿ ಇದು. ಓಕೆ ರಮೇಶ್. ಮಧ್ಯ ವಯಸ್ಸು. ಸೊ ನೀವು ಮಿಲ್ಕ್ ಟೀತ್ 2 4 ನೋಡಿದ್ರಿ. ಅದು ನೆಕ್ಸ್ಟ್ ಲೆವೆಲ್ ಹೇಗಿರುತ್ತೆ ಅಂತ ನೋಡೋಣ. ರಮೇಶ್ ಅವರೇ, ಇದು ಎಷ್ಟಲ್ಲಾಗಿದೆ, ಎಷ್ಟು ಏಜಿನ ಮರಿ ಇದು? ಮೇಡಮ್ ಇದು 6 ಮರಿ ಮೇಡಮ್. ಇದು 6 ಆಗಿರೋದು ಮರಿ. ಇದು 24 ತಿಂಗಳು ಮರಿ. ಇದು 2 ವರ್ಷದ ಮರಿ. ಸೊ 24 ತಿಂಗಳು 2 ವರ್ಷದ ಮರಿ ಇದು. ಸೊ ಇದು ಹೆಂಗ್ ಐಡೆಂಟಿಫೈ ಮಾಡೋದು ಅಲ್ಲಿ ತೋರಿಸಿ ರಮೇಶ್ ಅವರೇ. ಬನ್ನಿ ಮೇಡಮ್, ತೋರಿಸಿ ನೋಡಿ ಮೇಡಮ್. ಸೊ ಇದಕ್ಕೆ ನೀಟಾಗಿ ಕಾಣ್ತಾ ಇದೆ, 6 ಆಗಿದೆ. 6 ಐತೆ ಮೇಡಮ್. 1 2 3 1 2 3 6 ಬಿದ್ದು ಬೆಳೆದಿರೋ ಮರಿ ಇದು. ಇನ್ನ 1 ಇಲ್ಲ ಐತೆ ನೋಡಿ, ಅದು ಇನ್ನ ಬಿದ್ದಿಲ್ಲ. 6 ಮರಿ. ಮಿಲ್ಕ್ ಟೀತ್ 2 4 6 ಆಯ್ತು. ಸೊ ನೆಕ್ಸ್ಟ್ ಲೆವೆಲ್ ಮರಿ ಯಾವ್ದು ಅಂತ ನೋಡೋಣ. ರಮೇಶ್ ಅವರು, ಇದಕ್ಕೆ ಎಷ್ಟಲ್ಲಾಗಿದೆ, ಎಷ್ಟು ಏಜ್ ಇನ್ ಮರಿ ಇದು? ಮೇಡಮ್ ಇದು 8 ಅಲ್ಲಿನ ಮರಿ ಮೇಡಮ್. ಇದು 8 ಅಲ್ಲಿನ ಮರಿ. ಹೆಚ್ಚು ಕಮ್ಮಿ 2 ವರ್ಷದ ಮರಿ ಇದು. 2.5 ವರ್ಷದ ಮರಿ. ಸೊ ಇದು ತೋರಿಸಿ ರಮೇಶ್ ಅವರು, ಹೆಂಗ್ ಐಡೆಂಟಿಫೈ ಮಾಡೋದು ಇದನ್ನ ಅಲ್ಲುನ ಅಂತ? ನೋಡಿ ಮೇಡಮ್, ತೋರಿಸ್ತಾ ಇದ್ದೀನಿ. ಕಾಣ್ತಾ ಇದೆ, ಆಗಿದೆ. 1 2 3 4 1 2 3 4 ಆಯ್ತಾ? ಅಲ್ಲಿ ನೋಡಿ ಮೇಡಮ್, ಬಿದ್ದು ಬೆಳಿತಾ ಇರೋದು 8 ಮರಿ ಮೇಡಮ್. ಓಕೆ ರಮೇಶ್ ಅವ್ರೆ, 8 ಮರಿ. ಸೊ ನಾವೀಗ 0 ಟೀತ್ ಇಂದ ಹಿಡಿದು 8 ವರೆಗೂ ನೋಡಿದ್ವಿ. ಅದು ನೆಕ್ಸ್ಟ್ ಲೆವೆಲ್ ಮರಿ ಹೇಗಿರುತ್ತೆ ಅಂತ ತೋರ್ಸೋಣ. ರಮೇಶ್ ಅವ್ರು ಹೇಳಿದ್ದು ಯಾವ ತರ ಅಲ್ಲಿ ಐಡೆಂಟಿಫೈ ಮಾಡೋದು, ಯಾವ ಮರಿ ಇದು? ಮೇಡಮ್ ಇದು ನೋಡ್ತಾ ಇರಲ್ಲ ಮರಿ, ಇದು ಬಂದೆ 3 ವರ್ಷದ ಮರಿ. ಇದು 3 ವರ್ಷದ ಮರಿ. ಇದು 8 ಬಿದ್ದಿ ಎಲ್ಲ ಬಂದು ಒಂದು ಸಮಕ್ ಬಂದಿರೋ ಅಲ್ಲಿ ಬಂದಿರೋದು. ಇದು ಫ್ರೆಶ್ ಟೀತ್ ಅಂತೀವಿ ನಾವು. ಏನಂತಾರೆ ಇದಕ್ಕೆ? ಹೊಸಬಾಯಿ, ಫ್ರೆಶ್ ಟೀತ್ ಅಂತ ಹೇಳ್ತಾರೆ. ಸೊ ಹೆಂಗ್ ಐಡೆಂಟಿಫೈ ಮಾಡೋದು ತೋರಿಸಿ ರಮೇಶ್ ಅವ್ರೆ. ಬನ್ನಿ ನೋಡಿ, 8 ಬಿದ್ದಿ ಬಂದಿರೋದು. ಆಮೇಲೆ 8 ಐತಲ್ಲ, ಈ ಮೂಲೆದು ಬೆಳೆದು ಹೋಗೈತೆ, ಒಂದ್ ಸಮ್ಮಕ್ ಆಗೈತೆ ನೋಡಿ. ಇದನ್ನೇ ನಾವು 8 ಅಂತೀವಿ ನಾವು ಇದನ್ನ. ಹೊಸಬಾಯಿ. ಸೊ ಎಲ್ಲ ಬಿದ್ದು ಫ್ರೆಶ್ ಆಗಿ ಎಲ್ಲ ಹುಟ್ಟಿರೋ ಅಂತದ್ದು ಹೊಸಬಾಯಿ ಅಂತೀವಿ ಇದನ್ನ. ಓಕೆ ರಮೇಶ್. ಎಲ್ಲ ಅಲ್ಲೂ ಬಿದ್ದಿ ಬಂದಿರೋದನ್ನ ಹೊಸಬಾಯಿ. ರಮೇಶ್ ಅವ್ರೆ, ಈಗ 3 ವರ್ಷದ ಮರಿವರೆಗೂ ತೋರ್ಸಿದ್ರಿ, ಹೊಸಬಾಯಿವರೆಗೂ. ಅದು ನೆಕ್ಸ್ಟ್ ಲೆವೆಲ್ ಹೇಗಿರುತ್ತೆ ರಮೇಶ್ ಅವ್ರೆ? ಮೇಡಮ್ 3 ವರ್ಷದ ಮರಿ ಬಂದು ಅಲ್ಲೆಲ್ಲ ತೋರ್ಸೋದಲ್ಲ, ಹೆಂಗಿರ್ತೈತೆ ಎಲ್ಲ ಹುಟ್ಟಿ ಬೆಳೆದಿರ ಅಂತಲ್ಲ. ಹುಟ್ಟಿ ಬಂದಿರೋದ್ರೆ ಫ್ರೆಶ್ ಟೀತ್ ಅಂತೀವಿ. ಇದು ಬಂದು 3.5 ವರ್ಷ ಆಗೈತೆ ಇದಕ್ಕೆ. 3.5 ವರ್ಷ ಆಗಿದೆ. 3.5 ವರ್ಷ ಆದ್ಮೇಲೆ ಯಾವ ತರ ಇರುತ್ತೆ ಅಲ್ಲೋ ಅಂತ ತೋರಿಸ್ತೀನಿ ಇವಾಗ. ತೋರಿಸಿ ರಮೇಶ್ ಅವ್ರೆ. ನೋಡಿ ಮೇಡಮ್, ಹೆಚ್ಚಿಗೆ ಅವೇ ತೋರಿಸಿದ್ದು ನಿಮಗೆ ಫುಲ್ ಎಲ್ಲ ಬಿದ್ದು ಬಂದಿದಂಥದ್ದು. ಅದ್ರ ಮೇಲೆ ಆಗಂತ ಇದು ಹಲ್ಲುಗಳು ಎಲ್ಲ ಗ್ಯಾಪ್ ಇರ್ತದೆ, ಹಿಂಗೆ ಗ್ಯಾಪ್ ಬರ್ತದೆ ಅಲ್ಲ.
ಕಾಣ್ತೈತೆ ಗ್ಯಾಪ್ ಸ್ಟಾರ್ಟ್ ಆಯ್ತದೆ, ಅಲ್ಲಿ ಸೊಂದ್ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊಂದ್ ಬಿಡೋಕೆ ಸ್ಟಾರ್ಟ್ ಆದ್ಮೇಲೆ ಮುಂದಿನ ಲೆವೆಲ್ ತೋರಿಸ್ತೀನಿ ನಿಮಗೆ. ಇದು ಸೊಂದ್ ಬೀಳುತ್ತೆ ಫಸ್ಟ್ ಎಂಟಲ್ಲಾಗ ಸೊ ರಮೇಶ್ ಅವರೇ ಅವಾಗ್ಲೇ ಬಿರುಕು ಬಿಟ್ಕೊಂಡಿರೋದು ಗ್ಯಾಪ್ ಆಗಿರೋ ಮರಿಗಳದ್ದು ತೋರಿಸಿದ್ರಿ. ಸೊ ಇದು ಹೆಂಗೆ ಐಡೆಂಟಿಫೈ ಮಾಡೋದು, ಅದ್ರ ನೆಕ್ಸ್ಟ್ ಲೆವೆಲ್ ಯಾವ್ದು ಇದು ಮರಿ? ಮೇಡಮ್ ತೋರಿಸ್ತೀನಿ ನೋಡಿ ಮೇಡಮ್. ಇವಾಗ ಇದು ಬಂದು 5 ರಿಂದ 6 ವರ್ಷದ ಮರಿ ಮೇಡಮ್. ಇದು 5 ರಿಂದ 6 ವರ್ಷ 5 ರಿಂದ 6 ವರ್ಷದ. ಸೊ ಇದು ಹೆಂಗ್ ಐಡೆಂಟಿಫೈ ಮಾಡೋದು? 5 ರಿಂದ 6 ವರ್ಷದ ಮರಿದು ಅಲ್ಲೂ ತೋರಿಸ್ತೀನಿ ನೋಡಿ ಮೇಡಮ್. ಇವಾಗ ಹೌದಾ, ಅವಾಗೆ ಗ್ಯಾಪ್ ಇಟ್ಟಿತ್ತು, ಲೂಸ್ ಆಗ್ತದೆ, ಸವಿತಾ ಆಯ್ತು ನೋಡಿ, ಅಲ್ಲೆಲ್ಲ ಸವಿತಾ ಆಯ್ತು. ಸೊ ಎಲ್ಲ ಮೇಲಿಂದ ಸೌಕು ಬರ್ತಾ ಇದೆ, ಬರ್ತದೆ. ಗ್ಯಾಪ್ ಆಯ್ತು, ಗ್ಯಾಪ್ ಆದ್ಮೇಲೆ ಬಿರುಕು ಬಿಡುತ್ತಲ್ಲ, ಅವು ಸವಿತಾ ಇರುತ್ತೆ. ಹಿಂಗೆ ಕಾಣ್ತದ ಸವಿಯೋದು? ಹೌದೌದು ಕಾಣಿಸ್ತಾ ಇದೆ. ರಮೇಶ್ ಅವರೇ ಮತ್ತೆ ಇದು ಇನ್ನು ಮರಿ ಹಾಕೋ ಕೆಪಾಸಿಟಿ ಇದೆಯಾ ಇದಕ್ಕೆ? ಮೇಡಮ್ ಇನ್ನ ಹೆಚ್ಚಿಗೆ ಇರೋರ್ ಕೇಳಿ ಇದ್ರೆ ಕರೆಕ್ಟಾಗಿ ಇನ್ನು 2 ಸಲ ಮರಿ ಹಾಕ್ತದೆ. ಇನ್ನೂ ಒಂದ್ 2 ಸಲ ಆರಾಮಾಗಿ ಮರಿ ಹಾಕ್ಸ್ಬೋದು. 2 ಸಲ ನೋಡಿ ಹೆಂಗೈತೆ ಮೇಡಮ್, 2 ಸಲ ಆರಾಮಾಗಿ ಮರಿ ಹಾಕ್ಸ್ಬೋದು ಇದು. ಮೇಡಮ್ ಇದು ತೋರ್ಸಾರ ಮರಿ ನೋಡಿ ಮೇಡಮ್. ಇದು ಹೆಚ್ಚಕ್ಕೆ 9 ರಿಂದ 10 ವರ್ಷ ಆಗೈತೆ ಮೇಡಮ್. 9 ರಿಂದ 10 ವರ್ಷದ ಮೇಕೆ ಇದು. ಆಯ್ತಾ, 10 ವರ್ಷದ ಅಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ. 10 ವರ್ಷದ ಮರಿದು ಅಲ್ಲಿ ತೋರಿಸ್ತೀನಿ ನೋಡಿ ಮೇಡಮ್. ಎಲ್ಲ ಉದುರೋ ಸ್ಟೇಜ್ ಬರ್ತದೆ. ಸೊ ಎಲ್ಲ ಉದುರ್ತಾವೆ, ಎಲ್ಲ ಉದುರ್ತಾವೆ. ಅವಾಗೆ ಸೌದಿರಲ್ಲಿ ತೋರಿಸ್ದೆ, ಇವಾಗೆಲ್ಲ ಸೌದೋಗಿ ಸೌದಿ ಎಲ್ಲ ಅಲ್ಲಿ ಬೀಳ್ತಾ ಇರೋದು, ಲೂಸಾಗಿ ಬೀಳ್ತಾ ಇರೋದು. 9 ರಿಂದ 10 ವರ್ಷದ ಮರಿ ಮೇಡಮ್ ಇದು. ಸೊ ಇದೇ ತರ ಮೋರ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ವಿಸ್ತಾರ ಗೋಲ್ಡನ್ ಶಿಪ್ ಟ್ರೇಡರ್ಸ್ ನ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.